ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಏನಾಗಬಹುದು ಸರ್ ಮುಂದೆ? ಸಹಜವಾಗಿ ಕಾನೂನು, ದೇಶದ ಕಾನೂನು ಏನಿದೆ, ಹಿಂದೆ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿದಾಗ ಅಂದಿನ ಕಾಂಗ್ರೆಸ್ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ಅವರು ಅನುಮತಿ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಯಾವ ರೀತಿ ಪ್ರಾಸಿಕ್ಯೂಷನ್ ನಡೀತು ಆ ರೀತಿ ಇವ್ರ ಕೇಸಲ್ಲೂ ಕೂಡ ಅದೇ ರೀತಿಯಾದ ಒಂದು ವಿಚಾರಣೆ ಆಗುತ್ತೆ. ಅವರು ನಿಜಕ್ಕೂ ತಪ್ಪಿತಸ್ಥರು ಅಂತ ಆದ್ರೆ ಖಂಡಿತ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಆ ಕಾನೂನು ಕ್ರಮ ಆಗುತ್ತೆ. ಭಾರತೀಯ ಜನತಾ ಪಕ್ಷ, ನಮ್ಮ ರಾಜ್ಯದ ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರ ಒಂದು ಸಹಮತದೊಂದಿಗೆ ಈಗಾಗಲೇ ಏನ್ ನಮ್ಮ ಹೋರಾಟ ಇತ್ತು, ಮೂಡ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. 14 ಸೈಟು 62 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಹೇಳೋ ರೀತಿ ಭ್ರಷ್ಟಾಚಾರ ಆಗಿದೆ. ಅವರ ಮುಖಾಂತರ ಸುಮಾರು 500 ಸೈಟ್ಗಳು ಭ್ರಷ್ಟಾಚಾರ ಆಗಿದೆ. ಅಂದ್ರೆ ಕನಿಷ್ಠ 5,000 ಕೋಟಿ ರೂಪಾಯಿ ಹಣ ಭ್ರಷ್ಟಾಚಾರ ಆಗಿದೆ. ಆ ಕಾರಣಕ್ಕಾಗಿ ಇದು ಸಣ್ಣ ಹಗರಣ ಅಲ್ಲ. ಒಂದು ರಾಜ್ಯದ ಮುಖ್ಯಮಂತ್ರಿ ತಾನು ಪರಿಶುದ್ಧ, ತಾನು ನಿಷ್ಕಳಂಕ, ನನ್ನ ಮೇಲೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳ್ಕೊಂಡಿದ್ದಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ತಮ್ಮ ಕಣ್ಣೆದುರುಗಡೆ ತಾನೇ ಮಾಡಿರ್ತಕ್ಕಂಥ ಕೃತ್ಯ ಇದ್ರೂ ಕೂಡ ಅದನ್ನು ಸಮರ್ಸ್ಕೊಳಕ್ ಹೋದ್ರಲ್ಲ, ಅದು ಮೊದಲನೇ ತಪ್ಪಾಗತ್ತೆ. ಸಹಜವಾಗಿ ಈ ದೇಶದ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಯಾವ ರೀತಿ ಕಾನೂನು ನಡಿನಲ್ಲಿ ಅವರಿಗೆ ಪರಿಶೀಲನೆ ಆಗತ್ತೆ, ವಿಚಾರಣೆ ಆಗತ್ತೆ, ತಕ್ಕ ಶಿಕ್ಷೆ ಆಗತ್ತೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರ ಸರ್? ಅಲ್ಲ, ಅದು ಅವರಿಗೆ ಬಿಟ್ಟಿದ್ದು. ನಾನು ಹೇಳಿದ್ನಲ್ಲ, ಕಾನೂನು ಈಗಾಗಲೇ ದೆಹಲಿ ಮುಖ್ಯಮಂತ್ರಿ ಒಂದು ಅಬಕಾರಿ ಹಗರಣದಲ್ಲಿ ಅಲ್ಲಿರ್ತಕ್ಕಂಥ ಹೆಂಡದ ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವಂತ ವಿಚಾರದಲ್ಲಿ ಅವರು ಕೂಡ ಅಷ್ಟೇ, ದೆಹಲಿಯ ಮುಖ್ಯಮಂತ್ರಿ ನಾನು ಬಹಳ ಪರಿಶುದ್ಧ, ಅತ್ಯಂತ ಪ್ರಾಮಾಣಿಕ ಅನ್ನೋ ರೀತಿ ಪೋಸ್ಟ್ ಕೊಟ್ಟಂತವ್ರು ಕೊನೆಗೆ ಏನಾಯ್ತಲ್ಲಿ? ಸೊ ಹಾಗಾಗಿ ಅಲ್ಲೂ ಕೂಡ ಕಾನೂನೇ, ಈ ದೇಶದ ಕಾನೂನು, ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನದ ಅಡಿನಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಆಗತ್ತೆ. ಸಿದ್ದರಾಮಯ್ಯನವ್ರು ನೀವೆಲ್ಲ ಕೇಳಿದ್ರಿ, ಮಾಧ್ಯಮದವ್ರಿಗೆ ಗೊತ್ತಿದೆ. ನಾನು ಬೇಕಾದ್ರೆ ಆ ಸೈಟ್ಗಳನ್ನ ವಾಪಸ್ ಕೊಡ್ತೀವಿ. ಈಗ ಒಂದ್ಸಾರಿ ಕಳ್ತನ ಮಾಡ್ರು ಅಂತ ತಗೊಂಡೋಗ್ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತೀನಿ ನಾನು ಬಿಟ್ಬಿಡ್ರಿ ಅಂತ ಕೇಳೋದಕ್ಕೆ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಾ? ಅವಕಾಶ ಇಲ್ಲ. ಬೆಂಗಳೂರಲ್ಲಿ ರಾಜಕೀಯ ಬೆಳವಣಿಗೆ ಜಾಸ್ತಿ ಆಗಿದೆ ಸರ್. ಎರಡು ಗಂಟೆಯಿಂದ ಮೀಟಿಂಗ್ ಮಾಡೋದು, 5 ಗಂಟೆ ಕೂತು ಸಭೆ ಕರೆದಿರುವಂತದ್ದು, ಎಲ್ಲೋ ಒಂದ್ ಕಡೆ ರಾಜ್ಯಪಾಲರು ಬಿಜೆಪಿ ಏಜೆಂಟ್ ತರ ವರ್ತಿಸ್ತಾ ಇದ್ದಾರೆ ಅಂತ ಒಂದು ಅಲ್ಲ, ಉತ್ತರ ಅವ್ರ ಹತ್ರನೇ ಇದೆ. ಅಂದಿನ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವರ ವಿಚಾರದಲ್ಲಿ ಅವ್ರದ್ದೇನ್ ತಪ್ಪಿಲ್ಲ ಅಂದ್ರೂ ಕೂಡ ಅವತ್ತು ಯಾವ ರೀತಿ ವರ್ತಿಸಿದ್ರು ಕಾನೂನು ಪ್ರಕಾರ, ಅದೇ ರೀತಿ ಇಂದಿನ ರಾಜ್ಯಪಾಲರು ಕೂಡ ಕಾನೂನು ಪ್ರಕಾರ ವರ್ತಿಸ್ತಿದ್ದಾರೆ ಹೊರತು ರಾಜ್ಯಪಾಲರು ಯಾರು ಏಜೆಂಟು ಅಲ್ಲ. ಕಾಂಗ್ರೆಸ್ನವ್ರು ಸ್ವಲ್ಪ ಹಿಂದಕ್ಕೆ ಹೋಗಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ದೇಶಕ್ಕೆ ಎಮರ್ಜೆನ್ಸಿ ತಂದಾಗ ಏನಾಗಿತ್ತು, ಹಾಗೇನೆ ಎಷ್ಟು ರಾಜ್ಯದ ರಾಜ್ಯಪಾಲರುಗಳನ್ನ ಅವ್ರು ವಜಾ ಮಾಡಿದ್ರು, ಸರ್ಕಾರಗಳನ್ನ ರಾಜ್ಯಪಾಲರುಗಳ ಮುಖಾಂತರ ವಜಾ ಮಾಡಿದ್ರು, ಅವೆಲ್ಲ ಅವರೇ ತಿರುಗಿ ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ ಪ್ರಕಾರ ಸಿದ್ದರಾಮಯ್ಯ ಅವ್ರ ತಲೆದಂಡ ಆಗುತ್ತೆ? ತಲೆದಂಡ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಸಿದ್ದರಾಮಯ್ಯನವ್ರು ನಮಗ್ ಮುಖ್ಯ ಅಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದು ಜನಸಾಮಾನ್ಯರಿಗೆ, ಮತದಾರರಿಗೆ ಮಾಡಿದಂತ ಒಂದು ದ್ರೋಹ. ಜನರಿಗೆ ನ್ಯಾಯ ಸಿಗ್ಬೇಕು, ಅಲ್ಲಿ ಏನ್ ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಆಗ್ಬೇಕು. ಅದಷ್ಟೇ ನಮ್ಮ ಹೋರಾಟ.